Namaste parents. Today I am going to teach you capital and small alphabet E, F and G. ಮೊದಲಿಗೆ ಸರಸ್ವತಿ ನಮಸ್ತುಭ್ಯಂ ಹೇಳೋಣ. ಎರಡು ಕೈಗಳನ್ನ ಜೋಡಿಸಿ ನಿಮ್ಮ ಎದೆಯ ಹತ್ರ ಇಟ್ಕೊಳ್ಳಿ, ಕಣ್ಮುಚ್ಚಿ ಶುರು ಮಾಡಿ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ ಹೇಳಿಬಿಟ್ಟು ಬುಕ್ಗೆ ಮುಂದೆ ಇರುವ ಬುಕ್ಗೆ ನಮಸ್ಕರಿಸಿ ಎರಡು ಕೈಗಳಿಂದ ನಮಸ್ಕಾರ ಮಾಡಿ ಶುರು ಮಾಡಬೇಕು. ಓದೋವಾಗಲೂ ಅಷ್ಟೇ ಸರಸ್ವತಿ ನಮಸ್ತುಭ್ಯಂ ಹೇಳಬೇಕು, ಬರೀವಾಗಲೂ ಅಷ್ಟೇ ಸರಸ್ವತಿ ನಮಸ್ತುಭ್ಯಂ ಹೇಳಿ ಶುರು ಮಾಡಬೇಕು. ಇಲ್ಲಿ 4 ಲೈನ್ಸ್ನ ಡ್ರಾ ಮಾಡಿದ್ದೀನಿ. ಇವಾಗ ನಾನು ಕ್ಯಾಪಿಟಲ್ ಆಲ್ಫಾಬೆಟ್ ಇ ಬರೆಯೋದನ್ನು ಹೇಳ್ಕೊಡ್ತೀನಿ. ಫಸ್ಟ್ ಫ್ರಮ್ ದ ರೆಡ್ ಲೈನ್ ರೈಟ್ ಸ್ಟ್ಯಾಂಡಿಂಗ್ ಲೈನ್ ಟಿಲ್ ದ ಸೆಕೆಂಡ್ ಬ್ಲೂ ಲೈನ್. ಫಸ್ಟು ಸ್ಟ್ಯಾಂಡಿಂಗ್ ಲೈನ್ನ ಹಾಕಬೇಕು, ನಂತರ ಸ್ಲೀಪಿಂಗ್ ಲೈನ್ ಬರೀಬೇಕು ಸ್ವಲ್ಪ ದೊಡ್ಡದಾಗಿ. ಸ್ಲೀಪಿಂಗ್ ಲೈನ್ ಆನ್ ದ ಫಸ್ಟ್ ರೆಡ್ ಲೈನ್, ಸ್ಮಾಲ್ ಸ್ಲೀಪಿಂಗ್ ಲೈನ್ ಆನ್ ದ ಫಸ್ಟ್ ಬ್ಲೂ ಲೈನ್, ಅಗೇನ್ ಲಿಟಲ್ ಬಿಗ್. ಫಸ್ಟ್ ಲೈನ್ಗೂ ಲಾಸ್ಟ್ ಲೈನ್ಗೂ ಈಕ್ವಲ್ ಆಗಿರಬೇಕು ಸ್ಲೀಪಿಂಗ್ ಲೈನ್. ಸೆಕೆಂಡ್ ಬ್ಲೂ ಲೈನ್ ಮೇಲೆ ಇ ಸ್ಲೀಪಿಂಗ್ ಲೈನ್ನ ಬರೀಬೇಕು. ದಿಸ್ ಈಸ್ ಕ್ಯಾಪಿಟಲ್ ಆಲ್ಫಾಬೆಟ್ ಇ. ಪ್ಲೇಸ್ ಯುವರ್ ಪಾಯಿಂಟರ್ ಫಿಂಗರ್ನ ಇಡಿ. ಸ್ಮಾಲ್ ಆಲ್ಫಾಬೆಟ್ ಇ ಬರೆಯೋದನ್ನು ಹೇಳ್ಕೊಡ್ತೀನಿ. ಈ ಫಸ್ಟ್ ಬ್ಲೂ ಲೈನ್ ಇದೆಯಲ್ಲ ಅದರ ಕೆಳಗಡೆ ರೈಟ್ ಸ್ಲೀಪಿಂಗ್ ಲೈನ್ ಬರೆದ್ಬಿಟ್ಟು ಹೀಗೆ ಒಂದು ಟರ್ನ್ ತಗೋಬೇಕು. ಸ್ಮಾಲ್ ಆಲ್ಫಾಬೆಟ್ ಇ. ಪ್ಲೇಸ್ ಯುವರ್ ಪಾಯಿಂಟರ್ ಫಿಂಗರ್. ಇ ಫಾರ್ ಎಗ್. ಒಂದು ಓವಲ್ ಶೇಪ್ಗೆ ಎಗ್ ಬರಿಬೇಕು. ಎಗ್ ಅಂದರೆ ಮೊಟ್ಟೆ. ಕ್ಯಾಪಿಟಲ್ ಇ, ಸ್ಮಾಲ್ ಆಲ್ಫಾಬೆಟ್ ಇ, ಇ ಫಾರ್ ಎಗ್. ಆಲ್ಫಾಬೆಟ್ ಇ, ಸ್ಮಾಲ್ ಆಲ್ಫಾಬೆಟ್ ಇ, ಇ ಫಾರ್ ಎಲಿಫೆಂಟ್. ಫೋನಿಕ್ ಸಾಂಗ್. Elephant ears, elephant ears, a, a. Elephant ears, elephant ears, a. Phonic sound. Next alphabet is capital alphabet F. 4 lines already have drawn. Write standing line from the first red line to second blue line. ಸ್ಟ್ಯಾಂಡಿಂಗ್ ಲೈನ್ ಬರೆದ ಮೇಲೆ ಫಸ್ಟ್ ರೆಡ್ ಲೈನಿನ ಮೇಲೆ ಸ್ಲೀಪಿಂಗ್ ಲೈನ್ ಬರೀಬೇಕು. ಫಸ್ಟ್ ಬ್ಲೂ ಲೈನ್ ಮೇಲೆ ಸ್ಮಾಲ್ ಸ್ಲೀಪಿಂಗ್ ಲೈನ್ ಹಾಕಬೇಕು. ಕ್ಯಾಪಿಟಲ್ ಆಲ್ಫಾಬೆಟ್ ಎಫ್. ಪ್ಲೇಸ್ ಯುವರ್ ಪಾಯಿಂಟರ್ ಫಿಂಗರ್. ಹೀಗೆ ಡೌನ್ವರ್ಡ್ ಕರ್ವ್ ಬರೆದು ಇದನ್ನು ಡೌನ್ವರ್ಡ್ ಕರ್ವ್ ಅಂತೀವಿ. ವಿತೌಟ್ ಲಿಫ್ಟಿಂಗ್ ಯುವರ್ ಹ್ಯಾಂಡ್, ಕೈ ಎತ್ತದಿರಾ ಹಾಗೆ ಕಮ್ ಡೌನ್ 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 ಟಿಲ್ ದ ಸೆಕೆಂಡ್ ಬ್ಲೂ ಲೈನ್ ಆ್ಯಂಡ್ ರೈಟ್ ಸ್ಲೀಪಿಂಗ್ ಲೈನ್ ಆನ್ ಫಸ್ಟ್ ಬ್ಲೂ ಲೈನ್. ಸ್ಮಾಲ್ ಆಲ್ಫಾಬೆಟ್ ಎಫ್. ಪ್ಲೇಸ್ ಯುವರ್ ಪಾಯಿಂಟರ್ ಫಿಂಗರ್. ಎಫ್ ಫಾರ್ ಫ್ಲವರ್. Flower. In between the 2 blue lines, draw a small circle. 2 blue lines in ಮಧ್ಯದಲ್ಲಿ ಒಂದು ಸರ್ಕಲ್ ಹಾಕಿ. ಡೌನ್ವರ್ಡ್ ಕರ್ವ್, ಅಗೇನ್ ಡೌನ್ವರ್ಡ್ ಕರ್ವ್, ಅಗೇನ್ ಡೌನ್ವರ್ಡ್ ಕರ್ವ್, ಅಗೇನ್. ಇದನ್ನು ಡೌನ್ವರ್ಡ್ ಕರ್ವ್ ಹೇಳಲ್ಲ, ಅಪ್ವರ್ಡ್ ಕರ್ವ್ ಅಂತೀವಿ. ಅಗೇನ್ ಅಪ್ವರ್ಡ್ ಕರ್ವ್, ಅಗೇನ್ ಲೆಫ್ಟ್ ಕರ್ವ್. ಫ್ಲವರ್. ಕ್ಯಾಪಿಟಲ್ ಎಫ್, ಸ್ಮಾಲ್ ಎಫ್, ಎಫ್ ಫಾರ್ ಫ್ಲವರ್. The phonic sound. ಫೋನಿಕ್ ಸಾಂಗ್. ಇಲ್ಲಿ ಕಪ್ಪೆ ಇದೆ, ಕಪ್ಪೆ ಥರನೇ ನೀವು ಫಿಂಗರ್ಸ್ನೆಲ್ಲ ಸ್ಪ್ರೆಡ್ ಮಾಡ್ಕೊಂಡು ಹಿಂಗೆ ಕೂತ್ಕೋಬೇಕು. ಫ್ಯಾಟ್ ಫ್ರಾಗ್ ಅಂತ ಹಾಪ್ ಮಾಡಬೇಕು. ಫ್ಯಾಟ್ ಫ್ರಾಗ್, ಫ್ಯಾಟ್ ಫ್ರಾಗ್, ಫ್ಯಾಟ್ ಫ್ರಾಗ್, ಫ್ಯಾಟ್ ಫ್ರಾಗ್. ಕ್ಯಾಪಿಟಲ್ ಎಫ್, ಸ್ಮಾಲ್ ಎಫ್, ಫೋನಿಕ್ ಸೌಂಡ್. Next alphabet is capital alphabet G. 4 lines already draw ಮಾಡಿದ್ದೀನಿ. From the first red line, write a curve.
ಕರ್ವ್ನ ಬರಿಬೇಕು. ಹೇಗಪ್ಪ ಕರ್ವ್ ಬರೆಯೋದು ಅಂದರೆ ರೆಡ್ ಲೈನಿಂದ ಹಿಡಿದು ರೈಟ್ ಸೈಡ್ಗೆ ಟರ್ನ್ ಆಗೋ ಥರ ಕರ್ವ್ ಬರೆದು ವಿತೌಟ್ ಲಿಫ್ಟಿಂಗ್ ಯರ್ ಹ್ಯಾಂಡ್ ಗೋ ಅಪ್ ಟಿಲ್ ದ ಫಸ್ಟ್ ಬ್ಲೂ ಲೈನ್. ಅದಾದಮೇಲೆ ಕೈ ಎತ್ತದಿರಾ ರೈಟ್ ಸ್ಮಾಲ್ ಸ್ಲೀಪಿಂಗ್ ಲೈನ್. ಇದನ್ನು ಕ್ಯಾಪಿಟಲ್ ಆಲ್ಫಾಬೆಟ್ ಜಿ. ಪ್ಲೇಸ್ ಯುವರ್ ಪಾಯಿಂಟರ್ ಫಿಂಗರ್ ಇನ್ ಬಿಟ್ವೀನ್ ದ ಟೂ ಬ್ಲೂ ಲೈನ್ಸ್. ರೈಟ್ ಅ ಸರ್ಕಲ್. ಸರ್ಕಲ್ನ ಹಾಕಬೇಕು. ಸರ್ಕಲ್ನ ಬರೆದ ಮೇಲೆ ಅದೇ ಸರ್ಕಲಿಂದ ಕೆಳಗಡೆ ರೈಟ್ ಡೌನ್ ಸ್ಟ್ಯಾಂಡಿಂಗ್ ಲೈನ್, upward curve, small alphabet G. Place your pointer finger. G for grapes. First red line ina mele sleeping line bariri. Circle, again circle, again circle. In between two circles maddali one more circle. Again in between two circles one more circle. ಅದರ ಕೆಳಗಡೆ ಇನ್ ಬಿಟ್ವೀನ್ ದ ಸರ್ಕಲ್ಸ್ ಒಂದು ಸರ್ಕಲ್ನ ಮಾಡಿ ಇಲ್ಲಿ ಮೇಲ್ಗಡೆ ಒಂದು ಸ್ಲ್ಯಾಂಟಿಂಗ್ ಲೈನ್ನ ಬರಿಬೇಕು. ಸ್ಲ್ಯಾಂಟಿಂಗ್ ಲೈನ್ ಬರೆದ ಮೇಲೆ ಒಂದು ಕರ್ವ್. ಜಿ ಫಾರ್ ಗ್ರೇಪ್ಸ್. ಜಿ ಫಾರ್ ಗ್ರೇಪ್ಸ್. ಜಿ ಸೇಸ್ ಗ. ಗ. ಟೇಕ್ ಅ ಗ್ಲಾಸ್ ಆಫ್ ವಾಟರ್. ಒಂದು ಗ್ಲಾಸ್ನಲ್ಲಿ ನೀರು ತಗೊಳ್ಳಿ. ಸ್ವಲ್ಪ ಆ ನೀರನ್ನ ಬಾಯಿ ಒಳಗಡೆ ಹಾಕ್ಕೊಂಡು ಗಂಟ್ಲ ಹತ್ರ ಇಟ್ಕೊಂಡು ಗಾರ್ಗಲ್ ಮಾಡಿ. ಗಾರ್ಗಲ್. ಗ ಗ ಗ ಗ ಆ ಥರ ಗಾರ್ಗಲ್ ಮಾಡಿದಾಗ ಏನಾಗುತ್ತೆ, ಗ ಸೌಂಡ್ ಬರ್ತಾ ಇದೆ. ಗ ಗ. ಜಿ ಸೇಸ್ ಗ. ಕ್ಯಾಪಿಟಲ್ ಜಿ, ಸ್ಮಾಲ್ ಜಿ. ಇದು ಗ್ರಾಸ್, ಹುಲ್ಲು. ನಿಮ್ಮ ಮನೆ ಮುಂದೆ ಇದೆ ಅಲ್ವಾ, ಹುಲ್ಲು. ಗ್ರಾಸ್ ಇರೋದು ಯಾವ ಕಲರು? ಗ್ರೀನ್. ಗ್ರೀನ್ ಗ್ರಾಸ್, ಗ್ರೀನ್ ಗ್ರಾಸ್, ಗ್ರೀನ್ ಗ್ರಾಸ್, ಗ್ರೀನ್ ಗ್ರಾಸ್. ಗ ಗ ಗ ಗ ಗ ಗ. ಖುಷಿಯಿಂದ ಕಲ್ತ್ಕೊಳ್ತಾ ಇದ್ದೀರಾ? ಹೀಗೆ ಪ್ರತಿದಿನ ಸಂತೋಷನ ಕಲ್ತ್ಕೊಳ್ಳಿ. ಅದ್ರ ಜೊತೆಗೆ ಒಂದು ಹಿತವಚನ ಏನಂದರೆ, ದಯವಿಟ್ಟು ಮಕ್ಕಳೇ, ದೊಡ್ಡೋರು ಅಂತ ಕಣ್ಣಿಗೆ ಕಾಣಿಸೋರು ನಿಮ್ಮ ಅಪ್ಪ ಅಮ್ಮ, ಟೀಚರ್ಸು, ನಿಮ್ಮ ತಾತ ಅಜ್ಜಿ, ಚಿಕ್ಕಪ್ಪ ಚಿಕ್ಕಮ್ಮ ಇದ್ದರೆ ಚಿಕ್ಕಪ್ಪ ಚಿಕ್ಕಮ್ಮ, ದೊಡ್ಡಪ್ಪ ದೊಡ್ಡಮ್ಮ ಇದ್ದರೆ ದೊಡ್ಡಪ್ಪ ದೊಡ್ಡಮ್ಮ. ಇವರೆಲ್ಲ ನಿಮಗೆ ಫಸ್ಟ್ ಸರ್ಕಲ್ನಲ್ಲಿ ಕಣ್ಣಿಗೆ ಪ್ರತಿದಿನ ಕಾಣಿಸೋರು. ದಯವಿಟ್ಟು ಅವರಿಗೆ ರೆಸ್ಪೆಕ್ಟ್ ಕೊಡಿ. ಏಕವಚನದಲ್ಲಿ ಬೈಬೇಡಿ. ಉಪಯೋಗಿಸುವ ಭಾಷೆ ಬಹಳ ಹುಷಾರಾಗಿರಬೇಕು. ದೊಡ್ಡವರಾಗಿರೋರು ಮನೆಯಲ್ಲಿ ಯಾವ ಭಾಷೆ ಮಕ್ಕಳ ಮುಂದೆ ಮಾತಾಡಬೇಕು, ಯಾವ ಭಾಷೆ ಮಕ್ಕಳ ಮುಂದೆ ಮಾತಾಡಬಾರ್ದು ಅನ್ನೋದು ತಿಳ್ಕೊಂಡಿರಬೇಕು. ನಿಮ್ಮ ಮಕ್ಕಳು ನಿಮ್ಮನ್ನು ಪ್ರತಿದಿನ ನೋಡ್ತಾ ಇರ್ತಾರೆ. ನೀವು ಕೂತ್ಕೊಂಡ್ರೆ ಹೇಗೆ ಕೂತ್ಕೊಳ್ತೀರಾ ಅಂತ ನೋಡ್ತಾರೆ. ನಿಂತ್ಕೊಂಡ್ರೆ ಯಾವ ಥರ ನಿಂತ್ಕೊಳ್ತೀರಾ, ಏನು ಕೆಲಸ ಮಾಡ್ತೀರಾ, ಮನೆಯಲ್ಲಿರೋರ ಜೊತೆ ಯಾವ ಥರ ಪ್ರೀತಿ ವಿಶ್ವಾಸದಿಂದ ಮಾತಾಡ್ತೀರಾ ಅನ್ನೋದು ಪ್ರತಿಯೊಂದು ನಿಮ್ಮನ್ನು ಗಮನಿಸ್ತಾ ಇರ್ತಾರೆ. ಸೊ ದಯವಿಟ್ಟು ನಾನು ಕೇಳ್ಕೊಳ್ಳೋದೇನು ಅಂದರೆ, ನಮ್ಮ ಮರ್ಯಾದೆನ ಉಳಿಸ್ಕೋಬೇಕು ಅಂದರೆ ಮಕ್ಕಳ ಮುಂದೆ ನಾವು ಏನೇ ಮಾತಾಡುವಾಗಲೂ ಯೋಚನೆ ಮಾಡಿ ಮಾತಾಡಬೇಕು. ದಯವಿಟ್ಟು ಉಪಯೋಗಿಸುವ ಭಾಷೆ ತುಂಬ ಸೂಕ್ಷ್ಮವಾಗಿರಬೇಕು, ಅರ್ಥ ಮಾಡ್ಕೊಳ್ಳೋ ಥರ ಇರಬೇಕು. ಯಾವ ಭಾಷೆ ಮನೆಯಲ್ಲಿ ಉಪಯೋಗಿಸ್ಬೇಕೋ ಅಂಥ ಭಾಷೆ ಮಾತ್ರ ಉಪಯೋಗಿಸ್ಬೇಕು. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಚಿಲ್ಡ್ರನ್, ಎಂಜಾಯ್ ದ ಲರ್ನಿಂಗ್. ಆಲ್ ದ ಬೆಸ್ಟ್. ಲವ್ ಯು ಆಲ್.